ದಿನದ ನಂತರ ಒಂದು ರೆಸಾರ್ಟ್ನಲ್ಲಿ ಸ್ಟೇ ಮಾಡುವಂಥ ಒಂದು ಟೈಮ್ ಬಂದಿದೆ. ನನ್ನ ಕಸಿನ್ಸ್ ಬಂದಿದ್ದರು ಉಡುಪಿಯಿಂದ. ಸೊ ಅವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಒಂದಿನ ಎಲ್ಲಾದರೂ ಹೊರಗಡೆ ಉಳ್ಕೊಂಡು ವಾಪಸ್ ಬರೋಣ ಅಂತ. ಸೊ ಇವತ್ತು ಸ್ಯಾಟರ್ಡೇ ಇಲ್ಲಿ, ಇವತ್ತು ನೈಟ್ ಇಲ್ಲಿ ಚೆಕ್-ಇನ್ ಆಗ್ತಾಯಿದ್ದೀವಿ. ಆಲ್ರೆಡಿ ನಾನು ರೆಸಾರ್ಟಿಗೆ ಬಂದಿದ್ದೀನಿ. ನಾಳೆ ಮಾರ್ನಿಂಗ್ ಇಲ್ಲಿಂದ ಚೆಕ್ಔಟ್ ಆಗ್ತಾಯಿದ್ದೇವೆ. ಕಾರ್ ಪಾರ್ಕಿಂಗ್ ಏರಿಯಾಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಯಾಕೆ ಲೇಟು, ಮತ್ತು ಹೀಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಕಮಾನ್. ಇಲ್ಲಿಂದ ಎಂಟ್ರೆನ್ಸು, ಇಲ್ಲಿ ಹತ್ತಿರ ಕಾರ್ ಪಾರ್ಕಿಂಗ್ ಇದೆ ನೋಡಿ. ನಮ್ಮ ಜೊತೆ ಆಲ್ರೆಡಿ 4-5 ಕಾರ್ಸ್ ಆಲ್ರೆಡಿ ಇದೆ ಇಲ್ಲಿ. ಅಲ್ಲಿ ವೈಟ್ ಕಲರ್ ಕಾಣ್ತಾ ಇರುವಂಥದ್ದು ನಮ್ಮ ಕಾರು. ಓಕೆ, ಸೊ ಕಮಾನ್. ಇಲ್ಲಿ ನೋಡಿ ರಿಸೆಪ್ಷನ್ ಅಂತ ಇಲ್ಲಿ ತೋರಿಸಿದ್ದಾರೆ. ಹೀಗೆ ನಡ್ಕೊಂಡು ಬಂದರೆ ಸ್ಟ್ರೇಟ್ ಬರಬೇಕು. ಫುಲ್ ಈ ಥರ ಲೈಟ್ಸ್ ನೋಡಿ, ವಾಮ್ ವೈಟ್ ಲೈಟ್ ಅಂತ ಹೇಳ್ತಾರಲ್ವ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಕಡೆ ಹಾಕಿದ್ದಾರೆ ನೋಡಿ. ತುಂಬ ಕಾಟೇಜಸ್ಗಳಿವೆ ಇಲ್ಲಿ. ಇನ್ ಕೇಸ್ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದು ಯಾವುದು ಅಂತ. ಸೊ ಲೆಟ್ಸ್ ಟ್ರೈ, ಯಾರಾದರೂ ಇದನ್ನು ಗೆಸ್ ಮಾಡ್ತಾರಾ ಅಂತ. ಬನ್ನಿ. ಈ ಥರ ಎಲ್ಲ, ಇದು ನೀವೇನು ಕರಿತೀರೋ ಗೊತ್ತಿಲ್ಲ, ನಾನು ಇದನ್ನು ಕಾಶ್ಮೀರಿ ಪರ್ದೆ ಅಂತ ಕರಿತೀನಿ. ತುಂಬ ಕಡೆ ಹಾಕಿದ್ದಾರೆ. ಸೊ ಹೀಗೆ ಮುಂದ್ಗಡೆ ಬಂದರೆ ಇಲ್ಲಿ ನೋಡಿ ಇನ್ನೊಂದು ಪರ್ದೆ ಕಾಣ್ತಾ ಇದೆ. ಸೊ ಓವರಾಲ್ ಒಂದು ಚಂದ ವೈಬನ್ನು ಕೊಡ್ತೀವಿ. ಸೊ ನಿಮಗೀಗ ನೈಟ್ ಕಾಣ್ತದೆ ಇಲ್ಲ ಗೊತ್ತಿಲ್ಲ, ತುಂಬ ಕಾಟೇಜಸ್ಗಳಿವೆ ಇಲ್ಲಿ. ಮಾರ್ನಿಂಗ್ ನಿಮ್ಗೆ ಇನ್ನೊಂದು ವೀಡಿಯೋನ ಕಾಣಿಸ್ತೇನೆ. ಬಟ್ ಇವಾಗ ಹೀಗೆ ನೈಟ್ ವ್ಯೂವನ್ನು ನೋಡಿ. ಇದು ಒಂಥರ ಹಾಸ್ಟೆಲ್ ರೂಮ್ ಥರ, ಮೇ ಬಿ ಡಾರ್ಮೇಟ್ರಿ ಅಂತ ಅನಿಸುತ್ತೆ. ಸೊ ಮುಂದ್ಗಡೆ ತುಂಬ ಕಾಟೇಜಸ್ಗಳಿವೆ. ಸೊ ಹೀಗೆ ಒಳಗಡೆ ಬಂದರೆ ಇಲ್ಲಿ ಕಾಣ್ತಾ ಇರೋದು ಅವ್ರದ್ದು ರಿಸೆಪ್ಷನ್ ಏರಿಯಾ. ಆಲ್ರೆಡಿ ನಾವು ಚೆಕ್-ಇನ್ ಮಾಡಿ ಆಯಿತು. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಇದೇ ಥರ ಫುಲ್ ಲೈಟ್ಸ್ ಇದೆ. ಈ ರಿಸೆಪ್ಷನ್ ಬೋರ್ಡಿನ ಮುಂದ್ಗಡೆ ಹೋದರೆ ಈ ರೂಟ್ನಲ್ಲಿ ನಮ್ಮ ರೂಮ್ ಇದೆ. ರೂಮ್ ಎಂಟ್ರ್ ಆಗಲಿಕ್ಕಿಂತ ಮುಂಚೆ ಈ ಥರ ಒಂದು ಬ್ರಿಡ್ಜ್ ಇದೆ ನೋಡಿ. ಮೆಟ್ಲನ್ನು ಹತ್ಕೊಂಡು ಸ್ಟ್ರೇಟ್ ಬಂದರೆ ಇಲ್ಲಿ ಕಾಣ್ತಾ ಇರೋದೇ ನಮ್ಮ ರೂಮು. ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ರೂಮ್ನ ಎಂಟ್ರಿ. ಈ ಥರ ಡೋರನ್ನು ತೆಗೆದು ಇಲ್ಲಿ ಬಂದರೆ ದಿಸ್ ಈಸ್ ಅವರ್ ರೂಮ್ B3. ನಮ್ಮ ಬಾಲ್ಕನಿ ನೋಡಿ, ಮುಂದ್ಗಡೆನೇ ಗಾರ್ಡನ್ ಇದೆ, ಸಖತ್ ವ್ಯೂ ಇದೆ. ಆಚೆ ಕಡೆ ಹೋದರೆ ಮತ್ತೊಂದು ರೂಮು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವಾಗ ಜಸ್ಟ್ ಎದ್ದಿದ್ದೀನಿ. ತುಂಬ ಲೇಟ್ ಆಯಿತು ನಿನ್ನೆ ಮಲಗುವಾಗ. ಸೊ ಈಗ ಬ್ರಷ್ ಮಾಡುವಂಥ ಸಮಯ. 2 ಲೈಟ್ ಆನ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಬ್ರೈಟಾಗಿ ಕಾಣಬೇಕು ಅಂತ. ಈ ಸ್ವಿಚ್ ಅಂತೂ ಮಜಾ ಉಂಟು ನೋಡಿ, 2 ವೇ ಸ್ವಿಚ್ಚು. ಹಿಂಗೆ ಆಫ್ ಮಾಡಿದ್ರೆ ಆನ್ ಆಗುತ್ತೆ. ಇದು ಇನ್ನೊಂದು ಲೈಟಿಂದು. ಈ ವಾಶ್ರೂಮ್ ಮಿರರ್ ತುಂಬ ಇಷ್ಟ ಆಯಿತು. ಈ ಥರ ಮಿರರು ತುಂಬ ಕಡಿಮೆ ಇರುತ್ತೆ. ಸೊ ಈ ಥರ ವೈಡ್ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಕೊಟ್ಟಿದ್ದಾರೆ. ನೈಸ್, ವೆರಿ ಗುಡ್. ಈ ಒಂದು ಪ್ಯಾಕ್ನಲ್ಲಿ ಇಷ್ಟು ಟಾಯ್ಲೆಟ್ರೀಸನ್ನು ಕೊಟ್ಟಿದ್ದಾರೆ. ಒಂದೊಂದೇ ತೆಗೆದು ನೋಡೋಣ ಏನೇನಿದೆ ಅಂತ. ಸೊ ಈ ಪ್ಯಾಕು ನೋಡಿ, ಶೇವಿಂಗ್ ಕಿಟ್ ಅಂತೆ. ಇದು ಯಾವುದೋ ಒಂದು ಕಂಪೆನಿದು. ಶೇವಿಂಗ್ ರೇಸರ್ ಒಂದುಂಟು. ಇದನ್ನು ನಾನು ಯೂಸ್ ಮಾಡೋದಿಲ್ಲ, ಬಟ್ ಓಕೆ, ಗುಡ್ ಥಿಂಗ್, ಎಮರ್ಜೆನ್ಸಿಗೆಲ್ಲ ಬೇಕಾಗುತ್ತೆ. ಸೊ ಇನ್ನೊಂದೇನೋ ಕೊಟ್ಟಿದ್ದಾರೆ, ಮೇ ಬಿ ಬ್ರಷ್ ಅಂತ ಅಂದ್ಕೊಳ್ತೀನಿ. ಹೌದು, ಒಂದು ಬ್ರಷ್ ಇದೆ. ಆಲ್ರೆಡಿ ನನ್ನ ಹತ್ರ ಬ್ರಷ್ ಉಂಟು. ಇದರ ಅವಶ್ಯಕತೆ ನನಗಿಲ್ಲ, ಆದರೂ ಕೂಡ ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ತಾ ಇದೆ ಫಾರ್ ಟೆಂಪ್ರರಿ ಯೂಸ್. ಇನ್ನೊಂದು ಮೇ ಬಿ ಇದು ಯಾವುದೋ ಅಲೋವೆರಾ ಜೆಲ್ಲು, ನೀಮ್ ಆ್ಯಂಡ್ ಅಲೋವೆರಾ ಅಂತ. ಸೊ ಇದನ್ನೆಲ್ಲ ಯೂಸ್ ಮಾಡ್ತೀವ ನಾವು, ಆದರೂ ಕೂಡ ಕೊಟ್ಟಿದ್ದಾರಲ್ವ, ಇಟ್ಸ್ ನೈಸ್. ಇದು ನನಗೆ ತುಂಬ ಇಷ್ಟ ಆದಿದ್ದು ಆರೆಂಜ್ ಕ್ಯಾರೆಟ್ ಸೋಪ್ ಅಂತೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕ್ಯಾರೆಟಿಂದನೂ ಸೋಪ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ನೈಸ್. ಇದು ಸ್ಕಿನ್ ಲೋಷನ್ ಹನಿ ಆ್ಯಂಡ್ ಆಲ್ಮಂಡ್ ಅಂತ. ಸೊ ಇವೆಲ್ಲ ಡೈಲಿ ಲೈಫಲ್ಲಿ ನಮ್ಮಂಥ ನಾರ್ಮಲ್ ಪೀಪಲೆಲ್ಲ ಯೂಸ್ ಮಾಡೋದಿಲ್ಲ. ಮೇ ಬಿ ಕೆಲವ್ರು ಮಾಡ್ತಾರೇನೋ, ಓಕೆ ಫೈನ್, ಬಟ್ ಐ ಅಪ್ರಿಷಿಯೇಟ್ ಇಟ್. ಕೋಂಬನ್ನು ಕೊಟ್ಟಿದ್ದಾರೆ. ಇದರಲ್ಲ ನಾನು ಕೂದಲೆಲ್ಲ ಬಾಚ್ಕೊಳ್ಳಲ್ಲ, ಬಟ್ ಲೇಡೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೈಸ್, ಇದಿಷ್ಟು ಐಟಮನ್ನು ಕೊಟ್ಟಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ಎಲ್ಲದಕ್ಕೂ ಇಂಪಾರ್ಟೆಂಟು ಟೂತ್ಪೇಸ್ಟನ್ನೇ ಮರೆತುಬಿಟ್ಟೆ. ಆ್ಯಂಕರ್ ಕಂಪನಿದ ಒಂದು ಟೂತ್ಪೇಸ್ಟ್ ಇದೆ. ದಿಸ್ ಇಸ್ ರಿಯಲಿ ಯೂಸ್ಫುಲ್ ಮೆಟೀರಿಯಲ್ ಅರ್ಲಿ ಮಾರ್ನಿಂಗ್. ಈ ಮಿರರ್ ಪಕ್ಕದಲ್ಲಿ ಮತ್ತೊಂದು ಚಿಕ್ಕ ಮಿರರ್ ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಶೇವಿಂಗ್ ಮಾಡೋದಕ್ಕೆಲ್ಲ ಯೂಸ್ ಮಾಡುವಂಥ ಮಿರರ್ ಅನಿಸುತ್ತೆ. ಸೊ ಇದರ ಸೈಜ್ ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಇಲ್ಲಿ ಪ್ರೆಸ್ ಜೆಂಟ್ಲಿ ಅಂತ ಬರೆದಿದೆ ನೋಡಿ. ಇದು ಸೋಪು. ಈ ಥರ ಪ್ರೆಸ್ ಮಾಡಿದ್ರೆ ಹಿಂಗೆ ಬೀಳುತ್ತೆ.
ವಾಶ್ರೂಮಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಈ ಶವರ್ ಏರಿಯಾ. ಇಲ್ಲಿ ನೋಡಿ, ಈ ಥರ ಸ್ಲೈಡ್ ಟು ಓಪನ್ ಅಂತ ಇದೆ. ಹಿಂಗೆ ಮಾಡಿದ್ರೆ ಇಲ್ಲಿ ಶವರ್ ಕೂಡ ಇದೆ, ಮತ್ತು ಗೀಝರ್ ಕೂಡ ಕೊಟ್ಟಿದ್ದಾರೆ. ರಿಯಲಿ ಗುಡ್. ಇಲ್ಲೊಂದು ಟವಲ್ ಇಡೋದಕ್ಕೆ ಈ ಥರದ್ದೊಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 2 ಸೋಪ್ ಮತ್ತೆ ಇದೆ, ಅಲ್ಲೊಂದು ಇತ್ತಲ್ಲ ಹೊರಗಡೆ, ಇಲ್ಲಿ 2 ಇದೆ. ಸೊ ದಿಸ್ ಈಸ್ ರಿಯಲಿ ಗುಡ್. ಐ ರಿಯಲಿ ಲೈಕ್ ದಿಸ್. ಕ್ಲೀನ್ ವಾಟರ್ ಫೆಸಿಲಿಟಿ ಕೂಡ ಇದೆ, RO ವಾಟರು ಇಲ್ಲಿ ಪ್ಯೂರಿಫೈಡು. ಮತ್ತು ಇಲ್ಲಿ ಒಂದು ಕಪ್ ಈ ಥರ ಕೊಟ್ಟಿದ್ದಾರೆ 2, ಜೊತೆಯಲ್ಲಿ ಈ ಥರ ಎಲ್ಲ ಟೆಟ್ಲೆ ಅವ್ರದ್ದು ಕಾಫಿ ಟೀ ಎಲ್ಲ ಇದೆ ರೆಡಿ. ಫ್ಲಾಸ್ಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೆಟರ್ ಪಾರ್ಟ್ ಏನಂದರೆ, ಇದನ್ನು ಈ ಫ್ಲಾಸ್ಕಲ್ಲಿ ಈ ಥರ ನೀರು ಹಾಕ್ಕೊಂಡು ಹೀಟ್ ಮಾಡಿಕೊಂಡು ಕಾಫಿ ಕುಡಿಬೋದು ಅರ್ಲಿ ಮಾರ್ನಿಂಗ್. ಮೇಡಮ್ ಇಲ್ಲಿ ಕಾಫಿ ಕುಡಿತಾ ಕೂತಿದ್ದಾರೆ ಅರ್ಲಿ ಮಾರ್ನಿಂಗ್. ನಮಗೂ ಸಿಗ್ಬೋದಾ ಕಾಫಿ? ಕಾಫಿ ಇಸ್ ರೆಡಿ. ಇವಾಗ ಕಾಫಿ ಕುಡಿಯೋ ಸಮಯ. ಹೊರಗಡೆ ಮಾರ್ನಿಂಗ್ ವ್ಯೂ ಇಷ್ಟು ಚೆನ್ನಾಗಿರುವಾಗ ಒಳಗಡೆ ಕೂತ್ಕೊಂಡು ಕಾಫಿ ಕುಡಿಯೋಕೆ ಯಾರಿಗಾದ್ರೂ ಲೈಕ್ ಆಗುತ್ತಾ? ನೇಚರ್ನ ನೋಡ್ತಾ ಕಾಫಿನ ಎಂಜಾಯ್ ಮಾಡೋಣ ಬನ್ನಿ. ಇದೊಂದು ಯೂಸ್ಫುಲ್ ಮೆಟೀರಿಯಲ್ಲು. ಫ್ರಿಡ್ಜ್ ಕೊಟ್ಟಿದ್ದಾರೆ. ಈಗ ಆಫ್ ಇದೆ ಸದ್ಯಕ್ಕೆ, ಬಟ್ ಒಂದೊಂದು ಟೈಮಲ್ಲಿ ಯೂಸ್ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿನ್ನೆ ನೈಟ್ ವ್ಯೂವಲ್ಲಿ ರೆಸಾರ್ಟ್ ಯಾವ ಥರ ಕಾಣಿಸುತ್ತೆ ಅಂತ ವಿಡಿಯೋ ಮಾಡಿ ಕಾಣಿಸಿದ್ದೆ ನಿಮಗೆ. ಸೊ ಈಗ ಅರ್ಲಿ ಮಾರ್ನಿಂಗ್ ಯಾವ ರೀತಿ ಎಷ್ಟು ಚೆಂದ ಕಾಣ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಕಮಾನ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಕಟ್ಟೆ ಎಲ್ಲ ಮಾಡಿಕೊಂಡು ಈ ನ್ಯಾಚುರಲ್ ಆಗಿ ಮರಕ್ಕೋಸ್ಕರ ಈ ಥರ ಕಟ್ಟಿದ್ದಾರೆ ನೋಡಿ. ಇದು ನಿಜವಾದ ನೇಚರ್ ಬ್ಯೂಟಿ. ಇದೊಂಥರ ನೇಚರ್ ಮಧ್ಯದಲ್ಲೇ ಮಾಡಿರುವಂಥ ರೆಸಾರ್ಟು. ತುಂಬ ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ ನೇಚರ್ಗೆ. ನೀವು ನೋಡ್ಬೋದು, ಕಂಡಲ್ಲೆಲ್ಲ ಪ್ಲ್ಯಾಂಟ್ಸು ಟ್ರೀಸು ಇವೇ ಕಾಣ್ತಾ ಇದೆ. ಈ ಎಂಟ್ರಿ ಪಾತ್ವೇ ಹತ್ರ ನೋಡಿ ಫುಲ್ ಪಾಟ್ಸ್ಗಳನ್ನು ಇಟ್ಟಿದ್ದಾರೆ ಕಂಪ್ಲೀಟಾಗಿ. ಫಸ್ಟ್ ಟೈಮ್ ಬರೋರ್ಗಂತೂ ಒಂಥರ ಹೆವೆನಿಗೆ ಬಂದಂಗೆ ಅನಿಸ್ಬೋದೇನೋ. ಒಂದು ಸಾರಿ ರೆಸಾರ್ಟನ್ನು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಹಾಗೆ ಮೇಂಟೈನ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಡಾರ್ಮೆಟ್ರಿ ಅಂತ ಅನಿಸುತ್ತೆ. ಸೊ ಇಲ್ಲಿ ಪರ್ಸ್ನಲ್ ರೂಮ್ಸ್ಗಳಲ್ಲ, 3-4 ಬೆಡ್ಡಲ್ಲಿ ಹಾಕ್ಕೊಡ್ತಾರಲ್ಲ ಆ ಥರ. ಹೀಗೆ ಎದ್ಕೊಂಡು ಗಿಡಗಳಿಗೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ರೆಡಿ ಒಂದು ಸ್ಪ್ರಿಂಕ್ಲರ್ ಕೊಟ್ಟಿದ್ದಾರೆ ನೋಡಿ. ತುಂಬ ಲೈಕ್ ಆಯ್ತು ನನಗೆ. ಈ ಥರದೊಂದು ಸ್ಟ್ರೀಮ್ ಏರಿಯಾ ನೋಡಿ, ಹೀಗೆ ಪಾಸ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಈ ಥರ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಫೋಟೋ ಸೆಷನ್ಸು ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸುಮ್ಮನೆ ಇದನ್ನು ಬೀಚ್ ಫ್ರಂಟ್ ರೆಸಾರ್ಟ್ ಅಂತ ಕರೆಯಲ್ಲ ರೀ. ಹೀಗೆ ಡೈನಿಂಗ್ ಏರಿಯಾ ದಾಟ್ ಬಂದರೆ ನಿಮ್ಗೆ ಕಾಣೋದೇ ಬೀಚು. ಬನ್ನಿ. ಈಗ ಅರ್ಲಿ ಮಾರ್ನಿಂಗ್ ನೋಡಿ ಹೇಗೆ ಕಾಣ್ತಾ ಇದೆ ನಮ್ಮ ರೂಮ್. ಇದೇ ನಮ್ಮ ರೂಮ್. ಸ್ಯಾಂಡ್ ವಾಶ್. ಯು ಮೇ ಲೈಕ್ ಟು ವಾಶ್ ಯುವರ್ ಫೀಟ್ ಹಿಯರ್. ಯಾಕಂದರೆ ಇವೆಲ್ಲ ಫುಲ್ ಮರಳಿದೆ ಅಲ್ವಾ. ಹೊರಗಡೆಯಿಂದ ಬಂದ ತಕ್ಷಣ ರೂಮ್ ಹಾಕೋದಕ್ಕಿಂತ ಮುಂಚೆ ಈ ಥರದ್ದೊಂದು ಐಡಿಯಾ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗುಡ್. ರೂಮಲ್ಲಿ ಕೂತು ಬೋರ್ ಆಯಿತು ಅಂದರೆ ಹೊರಗಡೆ ಬಂದು ಒಬ್ಬರೇ ಕೂತ್ಕೊಳ್ಬೇಕು ಅಂದರೆ ನ್ಯಾಚುರಲ್ ಆಗಿ ಒಂದು ಮರದ ಕುಂಡ ಇಲ್ಲಿದೆ. ನೋಡ್ಕೊಳ್ರಪ್ಪ, ಸ್ಮೋಕಿಂಗ್ ಈಸ್ ನಾಟ್ ಅಲೌಡ್. ರೂಮ್ ಹೊರಗಡೆ ಕೂಡ 2 ಚೇರನ್ನು ಕೊಟ್ಟಿದ್ದಾರೆ, ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಹೊರಗಡೆ ಕೂತ್ಕೊಂಡು ಚಿಲ್ ಮಾಡ್ಬೋದು ನೇಚರ್ ನೋಡ್ತಾ ಅರ್ಲಿ ಮಾರ್ನಿಂಗು. ನಾನು ಇವಾಗ ಕಾಫಿ ಕುಡಿದಿದ್ದು ಇಲ್ಲೇ. ರೂಮಲ್ಲಿ ಎಷ್ಟೆಲ್ಲ ಲೈಟ್ ಇದೆ ರೀ ನೋಡಿ. 1 2 ಅಲ್ಲಿ ಮೇಲ್ಗಡೆ ಒಂದಿದೆ, ಈಚೆ ಒಂದು ಕಡೆ ಇದೆ. ಸೊ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಟಾಟಾ ಬೈ ಬೈ, ಮೀಟ್ ಯು ಒನ್ಸ್ ಅಗೇನ್. ಸೊ ಚೆಕ್ಔಟ್ ಆಗುವಂಥ ಟೈಮ್ ಬಂತು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಿ ಅಂದರೆ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದಲ್ವಾ. ಸೊ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.